ಭಾರ್ಗವಿ ಇನ್ನೇನು ಗೆದ್ದೇ ಬಿಟ್ಲು. ಗಾಯತ್ರಿ ದೇವಿಯ ಆ ಒಂದು ರೆಡ್ ಬುಕ್ ಸಿಗೋದ್ರ ಮುಖಾಂತರ ಜೆ.ಪಿ ಬಿಡುಗಡೆ ಆಗತ್ತೆ ಅಂತ ಅನ್ಕೊಂಡಿರೋ ಎಲ್ರಿಗೂ ಕೂಡ ಬಿಗ್ ಶಾಕ್ ಸಿಕ್ಕಿದೆ. ಯಾಕಂದ್ರೆ ಆ ಒಂದು ರೆಡ್ ಬುಕ್ ಅನ್ನ ತಗೊಂಡು ಗಾಯತ್ರಿ ದೇವಿನೇ ಭಾರ್ಗವಿ ಮನೆಗೆ ಬಂದು ಅರ್ಜುನನ್ನ ಲಾಕ್ ಮಾಡಿದೀವಿ ಅನ್ನೋದನ್ನ ವಿಡಿಯೋ ಕಾಲಿಂಗ್ ಅಲ್ಲಿ ತೋರಿಸೋದ್ರ ಮುಖಾಂತರ ಅರ್ಜುನನ್ನ ಬದುಕಿಸ್ಕೋಬೇಕು ಅಂದ್ರೆ ನಾಳೆ ಜೆ.ಪಿ ಬಂದು ಕೋರ್ಟಲ್ಲಿ ಗಂಗಾ ಅಂತ ಒಪ್ಕೊಂಡು ನೀನ್ ನನ್ನ ಕಾಲನ್ನ ಇಟ್ಕೋಬೇಕು ಅಂತ ಗಾಯತ್ರಿ ದೇವಿ ಹೇಳ್ತಾರ. ಭಾರ್ಗವಿ ಅದಕ್ಕೆ ಒಪ್ಪುವುದಿಲ್ಲ. ಆದರೆ ಇಲ್ಲಿ ಜೆ.ಪಿ ಕಾಲನ್ನು ಕೂಡ ಇಟ್ಕೊಂಡು ಕೇಳ್ಕೊಂಡು ಭಾರ್ಗವಿ ಕೂಡ ನಾಳೆ ಬಂದು ಕೋರ್ಟಲ್ಲಿ ಕಾಲಿಟ್ಕೊಂಡು ಕೇಳ್ಕೋತಾಳೆ. ಜೊತೆಗೆ ನಾನು ಕೂಡ ಗಂಗಾ ಅಂತ ಒಪ್ಕೋತೀನಿ ಅಂತ ಹೇಳ್ತಾರೆ. ಇತ್ತ ಕಡೆ ಭಾರ್ಗವಿ ಕುಸ್ತು ಹೋಗ್ತಾಳೆ, ಕಣ್ಣೀರು ಹಾಕ್ತಿದ್ದಾಳೆ, ತನ್ನ ಮಾವನ್ನ ಬಿಡಿಸ್ಕೊಂಡು ಬರೋಕ್ಕಾಗ್ತಿಲ್ಲ ಅಂತ. ಆದರೆ ಜೆ.ಪಿ ಮಾತ್ರ ಎಲ್ಲದಕ್ಕೂ ಕೂಡ ಸಿದ್ಧವಾಗಿದ್ರು. ಈ ಮನೆಗೆ ಬಂದಾಗಲೇ ಗೊತ್ತಿತ್ತು ಯಾವುದೋ ಅಡ್ಡದಾರಿಯಲ್ಲಿ ಬಂದು ಗಾಯತ್ರಿ ದೇವಿ ಲಾಕ್ ಮಾಡ್ತಾಳೆ ಅಂತ. ಹಾಗಾಗಿ ಅದಕ್ಕೆ ತಯಾರಾಗಿದ್ದ ಜೆ.ಪಿ ಇನ್ನು ಮುಂದೆ ನೀನೇ ನನ್ನ ಕುಟುಂಬವನ್ನು ನೋಡ್ಕೋಬೇಕು ಅಂತ ತನ್ನ ಇಡೀ ಕುಟುಂಬದ ಜವಾಬ್ದಾರಿಯನ್ನು ಭಾರ್ಗವಿಗೆ ಕೈಗಿಡ್ತಿದ್ದಾರೆ. ಇತ್ತ ಕಡೆ ಮನೆಗೆ ಬರ್ತಿದ್ದಾಗೆ ಅರ್ಜುನ್ ಕೂಡ ರಿಲೀಸ್ ಆಗಿ ಮನೆಗೆ ಬರ್ತಾರೆ. ಅರ್ಜುನ್ ಮತ್ತು ಭಾರ್ಗವಿ ಕೈಯನ್ನು ಹಿಡಿದು ಜೆ.ಪಿ ತಾನು ನಾಳೆ ಜೈಲಿಗೆ ಹೋಗ್ಬಿಡ್ತೀನಿ, ಹಾಗಾಗಿ ನನ್ನ ಇಡೀ ಕುಟುಂಬವನ್ನು ನಿಮ್ಮ ಇಬ್ಬರ ಕೈಗೆ ಒಪ್ಪಿಸ್ತಾ ಇದ್ದೀನಿ, ನನ್ನ ಕುಟುಂಬವನ್ನು ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಅಂತ ಹೇಳಿ ಮಗ ಸೊಸೆ ಕೈಗೆ ತನ್ನ ಕುಟುಂಬವನ್ನು ಒಪ್ಪಿಸ್ತಾರೆ. ಜೊತೆಗೆ ರವೀಂದ್ರ ನನಗೆ ಮಗಳನ್ನು ಕೊಟ್ಟ ಅಂತಲೇ ಹೇಳ್ಬೋದು, ನನಗೆ ಸೊಸೆ ಕೊಡಲಿಲ್ಲ, ಒಬ್ಬ ಮಗಳನ್ನು ಕೊಟ್ಟ ಅಂತ ತುಂಬ ಅಂದರೆ ತುಂಬಾ ಖುಷಿ ಪಡ್ತಾರೆ ಜೆ.ಪಿ. ಆದರೆ ಭಾರ್ಗವಿ ಮಾತ್ರ ಈ ಕ್ಷಣಕ್ಕೂ ಕೂಡ ಹೋರಾಟವನ್ನು ನಿಲ್ಲಿಸಲ್ಲ. ಈ ಕ್ಷಣಕ್ಕೂ ನನ್ನ ಮಾವನನ್ನು ಜೈಲಿಂದ ಕರ್ಕೊಂಡು ಬಂದೇ ಬರ್ತೀನಿ ಅನ್ನೋ ವಿಶ್ವಾಸದಲ್ಲೇ ಇದ್ದಾಳೆ. ಇತ್ತ ಕಡೆ ಬೃಂದಾಗೆ ತನ್ನ ತಂದೆ ಸಾಯಿಸಿದ್ದು ಗಾಯತ್ರಿ ಅಂತ ಗೊತ್ತಾದರೂ ಕೂಡ ಮತ್ತೆ ಗಾಯತ್ರಿಗೆ ಬೃಂದ ಸಹಾಯವನ್ನು ಮಾಡಿದಾಳೆ. ಆದರೆ ಕೋರ್ಟಲ್ಲಿ ಖಂಡಿತ ಭಾರಿ ಟ್ವಿಸ್ಟ್ ಇದೆ. ಕೋರ್ಟಲ್ಲಿ ಎಲ್ಲರೂ ಕೂಡ ಗಾಯತ್ರಿ ದೇವಿ ಸೇಫ್, ಜೈಲ್ಗೆ ಹೋಗ್ತಾರೆ ಜೆ.ಪಿ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಎಲ್ಲವೂ ಕೂಡ ಕೋರ್ಟಲ್ಲಿ ಉಲ್ಟಾ ಹೊಡಿತದೆ. ಬಟ್ ಹೇಗೆ ಉಲ್ಟಾ ಹೊಡಿಯತ್ತೆ, ಯಾರ ಹೆಲ್ಪಿಗೆ ಬರ್ತಾರೆ ಭಾರ್ಗವಿಗೆ, ಏನಾಗತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.